ಅಪ್ಪ ನಾನು. ಅವನು ಹೇಗೆ ಊರ ಜಾತ್ರೆಯಲ್ಲಿ ನನ್ನ ಮರ್ಯಾದೆ ತೆಗೆದ್ನೋ ಹಾಗೆ ಅವನ ಮರ್ಯಾದೆನೂ ಊರ ಉತ್ಸವದಲ್ಲೇ ಹೋಗಲಿ. ಎದ್ದು ನಿಂತ ಜಗ್ಗ ತನ್ನ ಕೈ ಮುಷ್ಟಿ ಮಾಡಿ ಕಂಬಕ್ಕೆ ಬಡೆದ. ಹೋಗೋದು ಅವನ ಮರ್ಯಾದೆ ಅಲ್ವೋ, ನಮ್ಮ ಮರ್ಯಾದೆ. ಪ್ರೀತಿ ಸಿಗೋಕ್ಕೂ ಮೊದಲು ನೋವಾದರೆ ಮರಿಬಹುದು, ಆದರೆ ಸಿಕ್ಕ ಮೇಲೆ ಕೈ ಬಿಟ್ಟು ಹೋದರೆ ಇದೆಲ್ಲ ನಿನಗೆ ಅರ್ಥ ಆಗಲ್ಲ ಬಿಡು. ನೋಡು ಜಗದೀಶ, ಈಗ ಶ್ರೀರಾಮನ ಮದುವೆ ಅಂತ ಊರಿಗೆ ಗೊತ್ತಾಗಿದೆ. ಇದರಲ್ಲಿ ನಮ್ಮಿಂದ ಏನೇ ತಪ್ಪಾದರೂ ಊರೇ ನಮ್ಮ ವಿರುದ್ಧ ಆಗುತ್ತೆ. ಈ ಮದುವೆ ನಡೀಲಿ, ಸುಮ್ಮನಿರು. ಆ ಗೌಡನ ಅವನ ಮಗನ್ನ ಹೊಂಚಾಕಿ ಹೇಗೆ ಬಡಿಬೇಕು ಅಂತ ಸಮಯ ಬಂದಾಗ ನಾನೇ ನಿನಗೆ ಹೇಳ್ತೀನಿ. ಅಲ್ಲಿವರೆಗೂ ಏನು ಮಾಡೋಕ್ಕೆ ಹೋಗಬೇಡ. ಜಗ್ಗನ ದ್ವೇಷ ಇದ್ದಿದ್ದು ಶ್ರೀರಾಮನ ಮೇಲಷ್ಟೇ, ಆದರೆ ಭೀಮಪ್ಪನ ದ್ವೇಷ ಇದ್ದಿದ್ದು ಗೌಡರ ಕುಟುಂಬದ ಮೇಲೆ, ಅವರು ಉಳಿಸಿಕೊಂಡು ಬಂದ ಗೌರವದ ಮೇಲೆ. ಅವರ ಕುಟುಂಬದ ನೆಮ್ಮದಿ ಹಾಳು ಮಾಡಲು ಶ್ರೀರಾಮನ ಮದುವೆಯನ್ನೇ ಗುರಿಯಾಗಿಸಿಕೊಂಡ ಭೀಮಪ್ಪ ಮುಂದಿನ ತನ್ನ ಸಮಯಕ್ಕಾಗಿ ಕಾದು ಕುಳಿತ.